ನಮಸ್ಕಾರ ಎಲ್ರಿಗೂ. ನಾನು ನಿಧಿ ಸಾನ್ಕೆ ಪಣಜಿಯಿಂದ ಮಾತಾಡ್ತಾ ಇರೋದು. ಈ ಒಂದು ನವರಾತ್ರಿ ಅನ್ನೋ ಒಂದು ಸಂಭ್ರಮದಲ್ಲಿ ನಾನು ಕನ್ನಡತಿಯಾಗಿ ನಮ್ಮ ಗೋವಾದಲ್ಲಿ ಮೊದಲನೇ ಬಾರಿಗೆ ಗರ್ಬಾ ದಾಂಡಿಯಾ ಈವೆಂಟ್ ಅನ್ನು ನಾನು ಕಾಕುಲೋ ಮಾಲ್ ಪಣಜಿಯಲ್ಲಿ ಹಮ್ಮಿಕೊಳ್ತಾ ಇದ್ದೇನೆ. ನಾನು ಎಲ್ಲ ನಮ್ಮ ಕನ್ನಡ ಗಣ್ಯರಿಗೆ ಹಾಗೂ ನಮ್ಮ ಪ್ರೀತಿ ಮಿತ್ರರಿಗೆ ಕೋರಿಕೆ ಮಾಡೋದೇನಂತಂದ್ರೆ, ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂದಿರ್ಬೇಕು ಅನ್ಕೋತೇನೆ. ಯಾಕಂತಂದ್ರೆ ಗುಜರಾತಿ ಮಂದಿ ಆಗಲಿ, ರಾಜಸ್ಥಾನಿಯವರಾಗಲಿ, ಮತ್ತೊಂದು ಸಂಘದವರಾಗಲಿ, ಇವರೆಲ್ಲ ಮಾಡ್ತಾನೆ ಇರ್ತಾರೆ. ಬಟ್ ಕನ್ನಡತಿಯಾಗಿ ನಂದೊಂದು ಫೀಲಿಂಗ್ ಹಿಂಗಿತ್ತಂತಂದ್ರೆ, ಈ ಒಂದು ಫೋಕ್ ಆರ್ಟ್ ಏನದಲ್ರಿ, ಇಟ್ ಈಸ್ ವಿಚಾರ ಬಂತು. ಯಾಕೆ ನಾವು ಕನ್ನಡಿಗರೇ ಆಗಲಿ, ಮತ್ತೊಬ್ಬರೇ ಆಗಲಿ, ಇನ್ನೊಬ್ಬರೇ ಆಗಲಿ, ಇದೇನು ನಮ್ಮ ಹಿಂದೂ ಸಂಸ್ಕೃತಿ ಇದೆ, ಕಲ್ಚರ್ ಇದೆ, ನಾವು ಅದನ್ನ ಪ್ರಮೋಟ್ ಮಾಡಬೇಕು, ಈ ಒಂದು ಹ್ಯಾಪಿನೆಸ್ ಅನ್ನ ಸ್ಪ್ರೆಡ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾನು ಈ ಗರ್ಬಾ ದಾಂಡಿಯಾ ನೈಟ್ ಅನ್ನ ಹಮ್ಮಿಕೊಂಡಿದ್ದೇನೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ದೀಪವಾಗಿ ನಿಂದಿರಬೇಕು ಅಂತ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಶ್ವೇತಿಕಾ ಸಚ್ಚನ್ ಮೇಡಮ್ ಅವರು ಬರ್ತಾ ಇದ್ದಾರೆ. ಆಮೇಲೆ ನವರತ್ನ ಹಾಗೂ ಬಿಜೆಪಿ ಕನ್ವೆನರ್ ಸರ್ ಮೋಹನ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಹಾಗೆ ತಾವು ಎಲ್ಲರೂ ಬರಬೇಕು ಅಂತ ಅನ್ಕೋತೇನೆ. ಆಮೇಲೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೀವು ನಡೆಸ್ಕೊಳ್ಬೇಕು ಅಂತ ಅನ್ಕೋತೇನೆ. ಥ್ಯಾಂಕ್ ಯು. ಈ ಪ್ರೋಗ್ರಾಮ್ ಅನ್ನು ಸ್ಪೆಷಲ್ ಆಗಿ ಅಂತ ಹೇಳಿದ್ರೆ, ಎಲ್ಲ ಮಾರ್ವಾಡಿಯವರಾಗ್ಲಿ, ಗುಜರಾತಿ ಆಗಲಿ, ಇನ್ಯಾರಾಗಲಿ ಅವರವರ ಇದರಲ್ಲಿ ಅವರು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ರು. ಈಗ ಗರ್ಭ ಆಗುತ್ತೆ, ಇನ್ಯಾವುದೋ ಒಂದು ಫಂಕ್ಷನ್ ಅದರಲ್ಲಿ. ಆದರೆ ನಮ್ಮ ಕನ್ನಡದ ಸಾಂಸ್ಕೃತಿಕವಾಗಿ, ಕಲ್ಚರ್ ಆಗಿ, ಮತ್ತೆ ಒಂದು ಕನ್ನಡದವರಾಗಿ ಇಂಥ ಒಂದು ಫಂಕ್ಷನ್ ಮಾಡ್ತಿದ್ರು ಗೋವಾದಲ್ಲಿ ಫಸ್ಟ್ ಟೈಮ್. ಅದು ಬೇರೆ ಸ್ಟೇಟ್ ಅಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆಗೋದು ಅದು ಬೇರೆ ವಿಷಯ. ಆದರೆ ಬೇರೆ ಸ್ಟೇಟ್ ಅಲ್ಲಿ ಆಗೋದು ಫಸ್ಟ್ ಟೈಮ್ ಇದು. ಅದು ಸ್ಪೆಷಲಿ ನಮ್ಮ ಕನ್ನಡದವರು ಮಾಡ್ತಿದ್ರು. ಅದು ನಮ್ಮ ನಿಧಿ ಅವರು ಬಹಳ ಒಳ್ಳೆ ಡ್ಯಾನ್ಸರ್. ಅವರು ಭರತನಾಟ್ಯದಲ್ಲಿ ಒಳ್ಳೆ ಹೆಸರುವಾಸಿ ಆದಂತ ನಮ್ಮ ಒಂದು ಕನ್ನಡತಿ. ಆದ್ರಿಂದ ನಾವೆಲ್ಲ ಅವರಿಗೆ ಸಪೋರ್ಟ್ ಮಾಡಬೇಕು. ಗೋವಾದಲ್ಲಿ ಫಂಕ್ಷನ್ ಆಗ್ತಾ ಉಂಟು, ಅದು ಪಣಜಿಯಲ್ಲಿ. ನಾನು ಮತ್ತೊಂದು ಹೇಳಿದ, ನಮ್ಮ ಕನ್ನಡದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಕನ್ನಡದ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಫಂಕ್ಷನ್ಗೆ ಬಂದು ಒಂದು ಒಳ್ಳೆಯ ಫಂಕ್ಷನ್ ಆಗಿ ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಪ್ಲಸ್ ಅದು ಕಾರ್ಯಕ್ರಮ ಅಕ್ಟೋಬರ್ 5 ಸಂಜೆ 6:30 ಗಂಟೆಗೆ ಆಗ್ತದೆ ಕಾಕುಲೋ ಮಾಲ್ ಅಲ್ಲಿ. ಮತ್ತೆ ಇದು ಎಂಥದ್ದು ಎಂಟ್ರಿ ಫೀ ಇದೆ, ಹಾಗೆ ಇಲ್ಲ. ಆದ್ರಿಂದ ನನ್ನ ಎಲ್ಲ ಕನ್ನಡದ ಗಣ್ಯ ವ್ಯಕ್ತಿಗಳು ಸ್ಪೆಷಲ್ ಆಗಿ ಇದಕ್ಕೆ ಬರಬೇಕಾಗಿ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ಇಂಥದ್ದೊಂದು ಫಂಕ್ಷನ್ ಆಗೋದು ಗೋವಾದಲ್ಲಿ ಫಸ್ಟ್ ಟೈಮ್, ಅದು ಸಹ ಕನ್ನಡತಿ. ಆದ್ರೆ ನಾವು ಕನ್ನಡದವರಿಗೊಂದು ಸಪೋರ್ಟ್ ಮಾಡದೇ ಆಗ್ತದೆ. ನಮ್ಮ ಕಲ್ಚರ್ನ ಬೆಳೆಸುವವರಿಗೆ ನಾವು ಯಾವತ್ತೂ ಸಪೋರ್ಟ್ ಮಾಡಬೇಕು. ಈಗ ನೋಡಿ, ನಾವು ಕನ್ನಡದೆಲ್ಲ ಒಟ್ಟು ಸೇರಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತದೆ. ಯಾಕೆ ಕನ್ನಡದ ಒಟ್ಟಾಗಬೇಕಂತೇಳಿ. ಅದೇ ದಿವಸ ಯಾರು ನಮ್ಮ ಕರ್ನಾಟಕ ಸಂಸ್ಕೃತಿಯನ್ನು ಉಳಿಸ್ತಾರೆ, ಬೆಳೆಸ್ತಾರೆ, ಅವರಿಗೆ ನಾವು ಹೇಗಾದ್ರೂ ಮಾಡಿ ಯಾವ ರೀತಿಯಾದ್ರೂ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂತೇಳಿ ನಾನು ನಿಮಗೆ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಗೋವಾ ಕನ್ನಡಿಗರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಗೋವಾ ಕನ್ನಡ ಟಿವಿ. ಗೋವಾದಲ್ಲಿ ನಡೆಯುವ ಕನ್ನಡ ಕಾರ್ಯಕ್ರಮಗಳು, ಸುದ್ದಿ, ಜಾಹೀರಾತು ಹಾಗೂ ಕನ್ನಡಿಗರ ಯಾವುದೇ ಸಮಸ್ಯೆಗಳ ಪ್ರಸಾರಕ್ಕಾಗಿ ಸದಾ ಸಿದ್ಧ. ಗೋವಾ ಕನ್ನಡ ಟಿವಿ. ನಮ್ಮೆಲ್ಲ ಸುದ್ದಿ ಕಾರ್ಯಕ್ರಮಗಳು ಶೀಘ್ರವಾಗಿ ನಿಮ್ಮನ್ನ ತಲುಪಲು ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.